ಭಾಗ್ಯವತಿ ಎನ್ ಬಿ ಅಂತೇಳಿ ಪಾಟ್ರಿ ಆರ್ಟಿಸ್ಟ್ ನಾನು. ಸುಮಾರು 41 ವರ್ಷದ ಸಂಸ್ಥೆ ಇದು. ನಮ್ಮ ತಂದೆಯವರಿಂದ 2001 ನನಗೆ ಬಂದಮೇಲೆ ಫ್ರೀ ಆ್ಯಂಡ್ ರೆಸಿಡೆನ್ಷಿಯಲ್ ಪಾಟ್ರಿ ಟ್ರೈನಿಂಗ್ ಸೆಂಟ್ರ್ ವಿತ್ ಮೊಬೈಲ್ ಪಾಟ್ರಿ ಸೆಂಟ್ರ್ ಅಂತೇಳಿ ಎಲ್ಲೆಲ್ಲಿ ಅಪೇಕ್ಷೆ ಪಡ್ತಾರೋ ಅಲ್ಲಿಗೆ ಹೋಗಿ ಹೇಳ್ಕೊಡೋ ಒಂದು ಅಭ್ಯಾಸನ ಇಟ್ಕೊಂಡಿದ್ದೀನಿ. ಈಗ ರಂಗಾಯಣಕ್ಕೆ ಸುಮಾರು 8-10 ವರ್ಷದಿಂದ ಈ ಒಂದು ಡೆಮೋಗೆ ನಮ್ಮನ್ನೇ ಇನ್ವೈಟ್ ಮಾಡ್ತಾರೆ. ಯಾಕೆಂದರೆ ಜನರ ಅಪೇಕ್ಷೆ ಅಷ್ಟು ಮಟ್ಟಿಗೆ ತುಂಬಾ ಇಷ್ಟಪಟ್ಟು ಕಲಿಯೋಕ್ಕೆ ಬರ್ತಾರೆ. ಈಗ ಏನಂದರೆ ಕಲಾಮಂದಿರದ ಮುಂದ್ಗಡೆ ನಮಗೆ ಡೆಮೋನ ಹಾಕ್ಕೊಟ್ಟಿರೋದ್ರಿಂದ ಸಾರ್ವಜನಿಕರು ಅರ್ಥ ಮಾಡೋದು ಸ್ವಲ್ಪ ಮಾಹಿತಿ ತೊಗೊಂಡು ಬಂದು ಇನ್ನು 3 ದಿನ ಬಾಕಿ ಇದೆ, ಕಲಿಯೋದ್ರಲ್ಲಿ ಒಂದು ಸಂತೋಷ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮಗೆ ಜೀವನಕ್ಕೊಂದು ದಾರಿ ಇರ್ಬೋದು. ಈ ರಂಗಾಯಣದಿಂದ ಒಂದು ಅನುಕೂಲನೇ ಆಗಿದೆ ನಮಗೆ. ಮದುವೆಗಳಿಗೆ ಮತ್ತು ಎಂಗೇಜ್ಮೆಂಟ್ಗಳಿಗೆ ನಾವು ಕ್ಯಾಟ್ಲಾಗ್ ಎಲ್ಲ ರೆಡಿ ಇದೆ, ಬಂದವ್ರು ತೊಗೋಬೋದು. ಇಡೀ ದಿವಸ ಎಂಟರ್ಟೈನ್ಮೆಂಟು ಮತ್ತು ಮಕ್ಕಳಿಗೆ ತರಬೇತಿ ನೀಡೋದು ಅನ್ನೋ ಒಂದು ಅಭ್ಯಾಸ ಇಟ್ಕೊಂಡಿದ್ದೀವಿ. ನಮ್ಮ ಸಂಸ್ಥೆ ಉದ್ದೇಶ ಇಷ್ಟೇ, ಈ ಕಲೆನ ಉಳಿಸ್ಬೇಕು ಬೆಳೆಸಬೇಕು ಅಂತ ನಮ್ಮ ತಂದೆಯವ್ರು ಹಾಕಿದಂಥ ಬೇಸಿಕ್ಕು. ಇವಾಗ ನಾನೇನು ತೀರ್ಮಾನ ಮಾಡಿದ್ದೀನಿ ಅಂದರೆ, ನಾವು ಈ ರೀತಿ ಕಲಿಸಿದಾಗ ಒಂದು ಸರಿ ಕಲಿತು ಹೋಗ್ಬಿಡ್ತಾರೆ. ಶಾಲೆಗೆ ಹೋದರೆ ಟೈಮ್ ವೇಸ್ಟು, ಎಕ್ಸಾಮ್ ಅದು ಇದು ಅಂತಾರೆ. ಯಾವುದೋ ಒಂದು ಫಂಕ್ಷನ್ನಿಗೋ, ಮದುವೆಗೋ, ಬರ್ತಡೇಗೋ, ಎಂಗೇಜ್ಮೆಂಟ್ಗೋ ನಮ್ಮನ್ನು ಕರೆದಾಗ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಕರೆದಾಗ ಇನ್ನು 10 ಜನ ಬರ್ತಾರೆ, ಅವ್ರ ಮಕ್ಕಳಿಗೆ ಹೋದಾಗ ನಿಮ್ಮ ಮಕ್ಕಳು ಹೋಗ್ತಾರೆ. ಹೀಗಾದಾಗ ಈ ಕಲೆ ಅವ್ರ ಕೈಗೆ ಬಂದೇ ಬಿಡುತ್ತೆ. ಆ ಒಂದು ಉದ್ದೇಶ ಪುಟ್ಟದೊಂದು ವೀಲು ಮತ್ತು ಪುಟ್ಟು ಕಿಲನ್ ಇದೇ ಸೈಜಿಂದ ಒಂದು ಬಟ್ಟಿ ರೆಡಿ ಮಾಡಿದ್ದೀನಿ. ಅಪೇಕ್ಷೆ ಪಟ್ಟು ಕಲಿತೀವಿ ಅನ್ನೋವಂಥವ್ರು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಇದರಲ್ಲೇ ನಾವು ಸ್ವಂತವಾಗೇ ಕಂಡುಹಿಡ್ದಿದ್ದೀನಿ, ಒಂದು ಮಿಕ್ಸಿ ಥರದಲ್ಲಿ ಟಿ ವಿ ನೋಡ್ತಾನೆ ಮಾಡ್ಬೋದು. ಅದು ಜೀವನಕ್ಕೂ ಒಂದು ದಾರಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ನಡೀತು ಮೊನ್ನೆ. MP ಸರ್ ಅವರು ಎಷ್ಟೋ ನೋಡಿದ್ದೀವಿ, ನಮಗೆ ಇದು ಮಾಹಿತಿ ಇರಲಿಲ್ಲ ಈ ಥರ ಕಲೆ ಅಂದ್ಬಿಟ್ಟು ನಮ್ಮದು ಕಾರ್ವಿಂಗ್ ಕಟ್ಟಿಂಗ್ ವರ್ಕ್ ಹೇಳ್ಕೊಡೋದ್ರಿಂದ ಅವರೇ ಬಂದು 30 ಜನಕ್ಕೆ ಸರ್ಟಿಫಿಕೇಟ್ನ ವಿತರಣೆ ಮಾಡಿದ್ರು ಬೆಟ್ತಾವ್ರ ಕೆರೆಯಲ್ಲಿ. ಸರ್ ಅದು ಕೊರೋನಾ ಮುಂಚೆವರೆಗೂ ಇತ್ತು ಸರ್. ಅದು ಕೊರೋನಾ ಬಂದಮೇಲೆ ಸ್ಟಾಪ್ ಆಗಿದೆ. ಪುನರಾರಂಭ ಮಾಡಬೇಕು ಅಂತಲೇ ಈ ಹೋರಾಟ ಸರ್ ನಂದು. ನನ್ನ ಸಂಪರ್ಕ ಕಾಂಟ್ಯಾಕ್ಟ್ ನಂಬರು 9986173349, ಭಾಗ್ಯವತಿ NB, ಶ್ರೀ ಬಸವೇಶ್ವರ ಮಣ್ಣಿನ ಕರಕುಶಲ ತರಬೇತಿ ಹಾಗೂ ಉತ್ಪಾದನಾ ಕೇಂದ್ರ, ಮೈಸೂರು ಚಾಮುಂಡಿ ಬೆಟ್ಟ.